ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಥಗೌಡ ಟೂರಿಸ್ಟ್. ನಿನ್ನೆ ನೋಡಿರ್ಬೋದು, ಆ ಟ್ರಿಪ್ ಮುಗಿಸ್ಕೊಂಬಿಟ್ಟು ಡೈರೆಕ್ಟ್ ನೈಟ್ ಮಳೆ ಬೇರೆ ಬಂತ, ಗಾಡಿ ಹಾಗೆ ನಿಲ್ಸ್ಕೊಂಬಿಟ್ಟೆ. ಸೊ ಈಗ ಎಲ್ಲಿಗಪ್ಪ ಹೋಗ್ತಾ ಇರೋದಂದರೆ ನಿನ್ನೆ ನೈಟ್ ನೋಡ್ಬೋದು ಬರ್ತಾ ಈಗ ಈ ಸ್ಪ್ರಿಂಗ್ ಕಟ್ಟಾಗ್ಬಿಡ್ತು ಕ್ಲಚ್ಚಿಂದು. ಸದ್ಯದಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ, ಗಾಡಿ ಓಡಿಸ್ಕೊಂಬರ್ಬೋದು. ಬಟ್ ಇದೇನು ಪ್ರೆಸ್ಸಿಗಾಗಿ ರಿಲೀಸ್ ಆಗೋದು ನಿಧಾನಕ್ಕೆ ರಿಲೀಸ್ ಆಗ್ತಾ ಇರುತ್ತೆ. ಈಗ ಅದು ಹಾಕ್ಸ್ಕೊಂಬಿಟ್ಟು ಮತ್ತೆ ಬೆಳಿಗ್ಗೆ ಮತ್ತೆ ಒಂದು ಬಾಡಿಗೆ ಇದೆ, ಒಂದು 2 ಡೇಸು. ಎಲ್ಲಿಗೆ ಯಾವ ಕಡೆ ಏನೋ ಎಲ್ಲ ಹೇಳ್ತೀನಿ ಬನ್ನಿ. ಈಗ ಇಲ್ಲಿಂದ ಫಸ್ಟು ಗಾಡಿ ಸಿಕ್ಕಾಬಟ್ಟೆ ಗಲೀಜಾಗ್ಬಿಟ್ಟಿದೆ ಗುರು. ಹಾಗಾಗಿ ಗಾಡಿ ವಾಟರ್ ಸರ್ವಿಸ್ ಮಾಡಿಸ್ಕೊಂಡು ಬರೋಣ. ಇದು ಯಾಕೆ ಡೋರ್ ಸೌಂಡ್ ಮಾಡ್ತಾಯಿದೆ, ನಿನ್ನೆ ನೀರು ಹೋಗಿದ್ದಕ್ಕೆ. ಬನ್ನಿ ಈಗ ಫಸ್ಟು ಇಲ್ಲಿಂದ ಹೋಗೋಣ. ಮಳೆ ಬಂದಿರೋದಕ್ಕೆ ಸ್ವಲ್ಪ ಪರವಾಗಿಲ್ಲ ಗುರು, ಕ್ಲೈಮೇಟು ಆರಾಮಾಗಿದೆ. ಡೀಸೆಲ್ ಬೇರೆ ಎಂಡ್ ಆಗಿದೆ, ಸೈರನ್ ಹೊಡಿತೈತೆ. ನಿನ್ನೆ ಚಳಿಕೆರೆಗೆ ಬರ್ತಲ್ಲೇ ಡೀಸೆಲ್ ರಿಸರ್ವಿಗೆ ಬಿದ್ದುಬಿಡ್ತು. ಹಾಗಾಗಿ ಈಗ ಫಸ್ಟ್ ಹೋಗೆಲ್ಲ ಗಾಡಿದ ಸ್ಪ್ರಿಂಗ್ ಸಿಗೋ ಡೌಟ್ ಇಲ್ಲಿ ನೋಡೋಣ. ಅದು ಸ್ಪ್ರಿಂಗ್ ಎಲ್ಲೂ ಸಿಗಲಿಲ್ಲ ಇರೋ ಡೌಟು. ಹಾಗಾಗಿ ಗಾಡಿ ಸೀದಾ ವಾಟರ್ ಸರ್ವಿಸ್ ಸಾಮಾನು ನೋಡಿ ಫುಲ್ ಸರ್ವಿಸಿಗೆ ಬಿಟ್ಟಿದ್ದೀನಿ. ಸ್ಪ್ರಿಂಗ್ ಇನ್ನೇನು ಎಲ್ಲೂ ಸಿಗಲ್ಲ, ನಾಳೆ ಬಾಡಿಗೆ ಹೋಗ್ತಿದ್ದೀನಲ್ಲ ಶೋರೂಮಲ್ಲಿ ಹಾಕ್ಸೋಣ ಅಂತೇಳಿ ಈಗ ವಾಟರ್ ಸರ್ವಿಸ್ ಮಾಡಿಸ್ತಾ ಇದ್ದೀನಿ. ಫೈನಲಿ ವಾಷಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ನೋಡ್ಬೋದು ಗಾಡಿನೆಲ್ಲ ನೀಟಾಗಿ ಒರೆಸ್ತಾ ಇದ್ದಾರೆ ಅಣ್ಣಾರ. ಈಗ ಇಲ್ಲಿಂದ ಗಾಡಿ ಎಲ್ಲ ವಾಶ್ ಮಾಡಿಸ್ಕೊಂಬಿಟ್ಟು ಸೀದಾ ಈಗ ನಿಲ್ಸೋದು, ಮತ್ತು ಬೆಳಿಗ್ಗೆ ಪಿಕಪ್ ಇರೋದು. ನೋಡಿ ಎಲ್ಲ ಗಾಡಿ ಎಲ್ಲ ಎಷ್ಟು ನೀಟಾಗಿ ವಾಶ್ ಮಾಡಿ ಎಲ್ಲ ಟೈರ್ಗೆಲ್ಲ ಪಾಲಿಶ್ ಆಗ್ತಿದ್ದಾರೆ. ಸಖತ ಮಾಡಿದ್ದಾರೆ ವಾಟರ್ ಸರ್ವಿಸ್ ಮಾತ್ರ. ಒಳಗಡೆ ತುಂಬ ದಿನ ಆಗಿತ್ತೆಲ್ಲ, ಒಳಗಡೆ ಎಲ್ಲ ಒರೆಸಿರ್ಲಿಲ್ಲ. ಒಳಗಡೆ ಎಲ್ಲ ನೀಟಾಗಿ ಒರೆಸೋಣ ಅಂತೇಳಿ ಗಾಡಿನ ಬಿಟ್ಟಿದ್ದೆ. ಬಟ್ ತುಂಬ ಚೆನ್ನಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಬಂದಿದ್ದೆ ಸಂಜೆ ಗುರು, ಇಲ್ಲಾಂದ್ರೆ ಇನ್ನೂ ಬೇಗ ಕ್ಲೀನಾಗಿ ಮಾಡಿಕೊಡೋರು. ನೋಡಿ ಒಳಗಡೆ ಎಲ್ಲ ನೀಟಾಗೆಲ್ಲ ಫ್ಲೋರಿಗೆಲ್ಲ ಇದನ್ನ ಹಾಕಿ ಕಂಫರ್ಟಾಗಿ ಎಲ್ಲ ಕ್ಲೀನಾಗಿ ಒರೆಸ್ಕೊಟ್ಟಿದ್ದಾರೆ. ಮ್ಯಾಟು ಸಂಜೆ ಬಿಟ್ಟರೆ ಕಾರಣಕ್ಕೆ ಮ್ಯಾಟ್ಗಳೆಲ್ಲ ಆರಿರಲಿಲ್ಲ. ಹಾಗಾಗಿ ಮ್ಯಾಟ್ಗಳನ್ನೆಲ್ಲ ಮನೆ ಹತ್ರ ಹಾಕ್ಬೇಕು. ಇನ್ನೇನು ನೋಡ್ಬೋದು ಮ್ಯಾಟ್ ಯಾವ ಆರಿಲ್ಲ. ಮನೆ ಹತ್ರ ಹಾಕ್ಬಿಟ್ಟು ಮತ್ತೆ ಬೆಳಿಗ್ಗೆಲ್ಲ ಹೋಗೋದು ನಡೀತತೆ, ಅಷ್ಟೊತ್ತಿಗೆ ಆರ್ತವೆ. ಇದೊಂದು ರೆಡಿ ಮಾಡಿಸ್ಬೇಕು ಗುರು. ಕುಂಭಮೇಳಕ್ಕೆ ಹೋದಾಗ ಲಗೇಜ್ ಇಳಿಸ್ಬಿಟ್ಟು ಸೂಟ್ ಕೇಸ್ ಅವೆಲ್ಲ ಸ್ವಲ್ಪ ಪೇಂಟ್ ಹೋಗ್ಬಿಟ್ಟೈತೆ. ಅದನ್ನೆಲ್ಲ ಮುಂದಿನ ತಿಂಗಳು ರೆಡಿ ಮಾಡಿಸ್ತೀನಿ ನೋಡಿ ಎಲ್ಲ ಫುಲ್ಲು. ಹಾಗೆ ನಮ್ಮ ಪವನ ಹೋಗ್ತಿದ್ದ ನೋಡಿ, ಗಾಡಿ ನಿಲ್ಲಿಸಿ ಮಾತಾಡಿಸಿರಿ ವಿಡಿಯೋ ಮಾಡ್ತಿದ್ದೀನಿ. ಮುಖಾನೇ ತೋರಿಸ್ತಿಲ್ಲ, ನಾಚ್ಕೊಂತದ ಹುಡುಗ. ಎಷ್ಟು ಹೇಳಿದ್ರು ನಿತ್ಲ ತಿರುಗ್ತಾನಿಲ್ಲ. ಬೇಡಣ್ಣ ನಾನು ವಿಡಿಯೋ ಮಾಡಬೇಡ ಅಂತ ಹೇಳ್ತಿದ್ದಾನೆ. ನೋಡಿ ಯಾಕೆ ನಾಚ್ಕೊಂತಿದ್ದಾನೆ ಪವನ. ನೆಕ್ಸ್ಟ್ ಮಾರ್ನಿಂಗ್ ಇದ್ರೆ ಗುಡ್ ಮಾರ್ನಿಂಗ್. ಈಗ ನೋಡ್ಬೋದು ಆಲ್ಮೋಸ್ಟು ಈಗ ಬೆಳಿಗ್ಗೆ ಆಯಿತು. ಈಗ ಬೆಳಿಗ್ಗೆ 6:30 ಆಯಿತು. ಒಳ್ಳೆ ಟೈಮಿಗೆ ಪಿಕಪ್ ಆಗ್ತಾಯಿತ್ತು. ಈಗ ಹೋಗ್ಬಿಟ್ಟು ಕಸ್ಟಮರ್ ಫೋನ್ ಮಾಡಿದ್ದಾರೆ, ಬನ್ನಿ ಪಿಕಪ್ ಮಾಡೋಣ. ಎಲ್ಲಿ ಏನಂತೇಳಿ ಮುಂದೆ ಹೋಗ್ತಾ ಹೇಳ್ತೀನಿ. ಇನ್ನೂ ಪ್ಲ್ಯಾನ್ ಇಲ್ಲ ಅವ್ರದ್ದು. ಒಟ್ಟು ಇದು ಬಂದ್ಬಿಟ್ಟು ಮೈಸೂರು ಸೈಡೇ. ಬಟ್ ಯಾವ ಕಡೆ ಎಲ್ಲಿಂದ ಸ್ಟಾರ್ಟ್ ಪ್ಲೇಸಿಂಗು ಅದೆಲ್ಲ ಗೊತ್ತಿಲ್ಲ. 2 ದಿನ ಇದು ಬಾಡಿಗೆ. ಬನ್ನಿ ಈಗ ಮುಂದೆ ಹೋಗ್ತಾ ಹೇಳ್ತೀನಿ. ಈಗ ಆಲ್ರೆಡಿ ಇಲ್ಲಿಂದ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನೋಡ್ಬೋದು ಮನೆಯಿಂದ ಸೀದಾ ಈಗ ಡೈರೆಕ್ಟ್ ಕಸ್ಟಮರ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ಈಗ ಸೀದಾ ಕಸ್ಟಮರ್ ಮನೆ ಹತ್ರ ಹೋಗ್ಬಿಟ್ಟು ಮತ್ತೆ ಸಿಗೋಣ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ, ದಯವಿಟ್ಟು ಸ್ನೇಹಿತರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಸೀದಾ ಪಿಕ್ ಮಾಡ್ಕೊಂಬಿಟ್ಟು ಹೊರಡೋಣ. ಅದು ಕ್ಲಚ್ಚಿಂದ ಎಲ್ಲೂ ಸಿಗಲಿಲ್ಲ ಗುರು ರಿಂಗು. ನೋಡೋಣ ಮುಂದೆ ಏನೋ ತುಮಕೂರು ಮೇಲೆ ಹಾಸಿ ಹೋದರೆ ತುಮಕೂರು ಶೋರೂಮಲ್ಲಿ ಹಾಕ್ಸೋದಿಲ್ಲ, ಮೈಸೂರು ಶೋರೂಮಲ್ಲಿ ಆದ್ರೆ ಹಾಕ್ಸೋಣ. ಬನ್ನಿ ಫೈನಲಿ ಕಸ್ಟಮರ್ ಮನೆ ಹತ್ರ ಬಂದೆ. ನೋಡ್ಬೋದು ಗಾಡಿಗೆಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ. ಈಗ ಇನ್ನೇನು ಅವ್ರನ್ನ ಹಚ್ಕೊಂಬಿಟ್ಟು ಹೊರಡೋದಾನೆ. ಎಲ್ಲಪ್ಪ ಪಿಕಪ್ ಅಂದರೆ ಲಾಸ್ಟ್ ಟೈಮ್ ನೋಡಿರ್ಬೋದು, ನಾನು ಶಬರಿಮಲೆ ಪಿಕಪ್ ಮಾಡಿದ್ಮೇಲೆ ಇದೇ ಸನ್ನಿಧಾನ. ಇಲ್ಲಿಂದನೇ ಲಾಸ್ಟ್ ಸರಿ ಫಸ್ಟ್ ಟೈಮ್ ನಾನು ಹಾಕಿದ್ನಲ್ಲ ಅದು ಶಬರಿಮಲೆದು, ಇಲ್ಲಿಂದನೇ ಪಿಕಪ್ ಮಾಡಿದ್ದೆ. ಸೊ ಅದ್ರ ಪಕ್ಕದಾಗೇ ಕಸ್ಟಮರ್ಸ್ನೆಲ್ಲ ಪಿಕಪ್ ಮಾಡ್ಕೊಂಡು ಈಗ ನಾವೆಲ್ಲಪ್ಪ ಇದ್ದೀವಿ ಅಂದ್ರೆ ನೋಡ್ಬೋದು. ಈಗ
ಹಿರಿಯೂರಲ್ಲಿ ಟಿಫನ್ಗೆ ಅಂತೇಳಿ ಬಂದಿದ್ದೀನಿ. ತುಂಬ ಸಿಕ್ಕಾಪಟ್ಟೆ ಫೇಮಸ್ ಇದು. ಅಂದರೆ ಚೆನ್ನಾಗಿರುತ್ತೆ ಟಿಫನ್, ತಟ್ಟೆ ಇಡ್ಲಿ ಅದೆಲ್ಲ. ಇಲ್ಲೇ ಬೈಪಾಸ್ ಪಕ್ಕದಲ್ಲೇ ಬರುತ್ತೆ. ಬೆಂಗಳೂರು ಪೂನಾ ಬೈಪಾಸ್ ಇದೆಯಲ್ಲ, ಸೊ ಅದ್ರ ಪಕ್ಕದಲ್ಲೇ ಇರೋದು ವಾಣಿ ಹೋಟ್ಲ್ ಅಂತೇಳಿ. ಇಲ್ಲಿ ತಟ್ಟೆ ಇಡ್ಲಿಗೆ ತುಂಬ ಫೇಮಸ್ ಇದು. ಬನ್ನಿ ಈಗ ಫಸ್ಟ್ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಬರೋಣ. ನೆಕ್ಸ್ಟ್ ಲೆವೆಲ್ ಹೇಳ್ಬೋದು. ಇಲ್ಲಿ ತುಮಕೂರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಇಲ್ಲಿ 100% ಸಗದಾಗಿರುತ್ತೆ ಟಿಫನ್. ಫೈನಲಿ ನಾವು ಒಂದು ತಟ್ಟೆ ಇಡ್ಲಿ ಹೇಳಿದ್ವಿ ನೋಡಿ. ತಟ್ಟೆ ಇಡ್ಲಿ ಬಂತು. ತಟ್ಟೆ ಇಡ್ಲಿ ವಡೆ ತುಂಬ ಚೆನ್ನಾಗಿರುತ್ತೆ ಇವರು, ಟೇಸ್ಟ್ ಮಾತ್ರ. ಈ ಹಿರಿಯೂರಿಗೆ ಬಂದರೆ ಜಾಸ್ತಿ ಹೋಟೆಲಲ್ಲೇ ಟಿಫನ್ ಮಾಡಿ ಹೋಗಿರೋದು ನಾನು, ವಾಣಿ ಹೋಟೆಲ್ ಅಂತೇಳಿ. ಇದು ಇಲ್ಲೇ ಚಾನಲ್ ಪಕ್ಕದಲ್ಲೇ ಬರುತ್ತೆ, ಸಗದಾಗಿರುತ್ತೆ ಟಿಫನ್ ಮಾತ್ರ. ನೋಡಿ ಚಾನಲಾಗಿ ನೀರು ಬಿಟ್ಟಿದ್ದಾರೆ, ಯಾವ ಥರ ಹೋಗ್ತದೆ, ಫುಲ್ ಹೋಗ್ತಾಯಿದೆ. ಇದು ವಾಣಿ ವಿಲಾಸ ಸಾಗರದಿಂದ ಬರೋ ಚಾನಲ್, ಅದ್ರ ಪಕ್ಕದಲ್ಲೇ ಇರೋದು ವಾಣಿ ಹೋಟೆಲ್. ನೋಡಿ ಫುಲ್ ನೀರು ಹೋಗ್ತಾಯಿದೆ. ಬನ್ನಿ ಫೈನಲಿ ಟಿಫನ್ ಎಲ್ಲ ಆಯಿತು ನಮ್ಮದು. ಈಗ ಇಲ್ಲಿದ್ದ ಸೀದಾ ಡೈರೆಕ್ಟ್ ಮೈಸೂರಿಗಂತೆ. ಬನ್ನಿ ಹೋಗೋಣ. ಗಾಡಿ ಎಲ್ಲ ಫುಲ್ ಹಾಕಿ ಜಾಮ್ ಮಾಡಿಬಿಟ್ಟಿದ್ದಾರೆ. ಗಾಡಿ ಹಿಂದೆ ಮುಂದೆ ಹಿಂದಕ್ಕೆ ತಗೊಂಡೆ ತಗೋವಾಗ ಗಾಡಿನ. ಬನ್ನಿ ಹೋಗೋಣ ಇಲ್ಲಿಂದ. ಫಸ್ಟ್ ಟಿಫನ್ ಎಲ್ಲ ಮುಗಿಸ್ಕೊಂಬಿಟ್ಟು ನಾವಿಲ್ಲಪ್ಪ ಬಂದಿರೋದಂದರೆ ಈಗ ಆದಿಚುಂಚನಗಿರಿಗೆ ನೋಡ್ಬೋದು. ಇನ್ನೂ ಟೈಮ್ ಇತ್ತಲ್ಲ ಅಂತೇಳಿ ಕಸ್ಟಮರು ಆದಿಚುಂಚನಗಿರಿ ನೋಡೋಣ ಅಂತಂದರು. ಹಾಗೆ ಇಲ್ಲಿಗೆ ಬಂದಿದ್ದೀವಿ. ಸೀದಾ ಈಗ ಇಲ್ಲಿಂದ ಶ್ರೀರಂಗಪಟ್ಟಣ ತೋರಿಸ್ಕೊಂಬಿಟ್ಟು ಇವತ್ತು ಸ್ಟೇ ಬಂದ್ಬಿಟ್ಟು ಎಲ್ಲಿ ಏನೋ ಎಲ್ಲ ಮುಂದೆ ಹೇಳ್ತೀನಿ. ಬನ್ನಿ. ನೋಡಿ ಅಲ್ಲಿ ಬಸ್ ಬರ್ತದೆ, ಒಂದೇ ಕಂಪ್ನಿ ಅಪೂರ್ವ. ಯಾವ ಥರ ಇದಾವೆ AC ಬಸ್, ಸಖತ್ತಾಗಿದೆ ಇವರು ಗಾಡಿ ಮಾತ್ರ. ಯಾವುದೋ ಇದು ಪ್ಯಾಕೇಜಿನ ಗಾಡಿ ಅನ್ಸುತ್ತೆ. ಸೊ ಇಲ್ಲೇ ನಾನು ಎಲ್ಲಪ್ಪ ಪಾರ್ಕ್ ಮಾಡಿರೋದಂದ್ರೆ ಇಲ್ಲೇ ರೂಮ್ಗಳಿರ್ತಾವಲ್ಲ, ಅದೇ ಚಿಂಚಿಂಗಿ ರೂಮ್ ಸಿಗ್ತಾವೆ ಇಲ್ಲಿ. ಅದ್ರ ಪಕ್ಕದಲ್ಲೇ ಮರದ ಕೆಳಗೆ ಹಾಕಿದ್ರೆ ತಣ್ಣಗಿದೆ ಗುರು. ಕ್ಲೈಮೇಟ್ ಮಾತ್ರ ಪರವಾಗಿಲ್ಲ, ನೆಕ್ಸ್ಟ್ ಲೆವೆಲ್. ಸ್ವಲ್ಪ ಮಳೆ ಬಂದರೆ ಅದಕ್ಕೆ ಆರಾಮಾಗಿ ಕುತ್ಕೋಬೋದು ಗಾಡಿಲೆಲ್ಲ. ಮಳೆ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗೋದು. ಬಟ್ ಹೆಂಗೆ ಮಳೆ ಆಗಿರೋದಕ್ಕೆ ಈಗ ಎಲ್ಲ ತಣ್ಣಗಿದೆ. ಎಲ್ಲಿ ನೋಡಿದ್ರೆ ನೀರು ನೋಡ್ಬೋದು, ರೋಡಲ್ಲಿ ಬರ್ತಾ. ಇನ್ನು ಮಳೆ ಸ್ಟಾರ್ಟ್ ಆಗುತ್ತೆ ಇನ್ನೇ ನಿತ್ಯ. ಈಗ ಬರೋ ತಿಂಗಳಿಂದೆಲ್ಲ ಫುಲ್ ಮಳೆ ಇರುತ್ತೆ. ಈಗ ನೆಕ್ಸ್ಟ್ ನಾವು ಎಲ್ಲಿಗಪ್ಪ ಹೋಗೋದಂದರೆ ಈಗ ಮುಂದೆ ಬರ್ತಾ ಅಪ್ಡೇಟ್ ಹೇಳ್ತೀನಿ ನಿಮ್ಗೆ ಎಲ್ಲಿಗೆ ಹೋಗ್ತೀನಿ ಏನಂತೇಳಿ. ಕಸ್ಟಮರು ಈಗ ಶ್ರೀರಂಗಪಟ್ಟಣ ಅಂತ ಹೇಳಿದ್ದಾರೆ. ನೋಡೋಣ, ಟೈಮ್ ಆದರೆ ಹಂಗಾಯ್ತು. ಇಲ್ಲಾಂದರೆ ಫಸ್ಟ್ ಮೇನ್ ಅವ್ರಿಗೆ ಇಂಪಾರ್ಟೆಂಟ್ ಅಂದರೆ ಇದು ಯಾವುದು ಚಾಮುಂಡಿ ಬೆಟ್ಟ, ಚಾಮುಂಡಿದ ದರ್ಶನ ಮಾಡಿಸ್ಬೇಕು. ಬನ್ನಿ ನೋಡೋಣ. ಕಸ್ಟಮರ್ಸ್ ಒಂದೇ ಸರಿ ಊಟ ಮಾಡ್ಕೊಂಬಂದ್ಬಿಡಿ ಅಂತ ಹೇಳಿದ್ದೀನಿ. ಆದಿಚುಂಚನಗಿರಿಲಿ ಊಟ ಸಿಗುತ್ತೆ. TTಲಿ ಯಾವಾಗಾದರೂ ಈ ಆಫ್ ರೋಡ್ ಅಂದರೆ ಕಚಡ ರೋಡಲ್ಲೇ ಎಲ್ಲಿ ಜಲ್ಲಿಕಲ್ಲು ಅಂತ ರೋಡಲ್ಲಿ ಬಂದಾಗ ಈ ಕಡೆ ಗಾಡಿ ರನ್ನಿಂಗ್ ಇಟ್ಕೊಂಡೆ ಈ ಕಡೆ ಲೆಫ್ಟ್ ಸೈಡ್ ಟೈರ್ ಕೆಳಗಡೆ ನೋಡ್ತಾ ಇರ್ಬೇಕು. ಯಾಕಂದರೆ ಮೇನ್ ಇಲ್ಲಿ ಅದು ಕಲ್ಲು ಇರ್ತಾವಲ್ಲ, ಕಲ್ಲು ಯಾರು ಸಿಗಾಕೊಂಡವು ಸೀದಾ ಏನು ಮಾಡ್ತಾವಂದರೆ ಇಲ್ಲಿ ಆಯಿಲ್ ಫಿಲ್ಟ್ರ್ ಬರುತ್ತೆ ಕೆಳಗಡೆ, ಅದಕ್ಕೆ ಹೊಡೆದು ಬಿಡುತ್ತೆ. ಈಗ ನನಗೆ ಅನುಭವದ ಮಾತು ಹೇಳ್ತಿರೋದು. ಈಗ ಪ್ರೆಸೆಂಟ್ ನನಗೂ ಒಂದ್ಸರಿ ಆಗಿತ್ತು ಇದೇ ಗಾಡೀಲೇ. ಅದು ಸೀದಾ ಹೋಗ್ಬಿಟ್ಟು ಅಲ್ಲಿಗೆ ಬಿದ್ದುಬಿಡುತ್ತೆ. ಈಟ್ ಆಗಿರುತ್ತಲ್ಲ ಫಿಲ್ಟ್ರು, ಸುಮ್ಮನೆ ಸಣ್ಣ ಚಿಕ್ಕ ಕಲ್ಲು ಬಿದ್ರೂ ಓಪನ್ ಆಗುತ್ತೆ. ಹಾಗಾಗಿ ಯಾವಾಗಾದರೂ ಈ ಥರ ಈ ಜಲ್ಲಿಕಲ್ಲು ಅಂತ ಇಂಥದ್ದು ಮಣ್ಣು ರೋಡಲ್ಲೆಲ್ಲ ಬಂದಾಗ ಒಂದು ಸ್ವಲ್ಪ ಗಾಡಿ ಸಡನ್ನಾಗಿ ಆಫ್ ಮಾಡಿದೆ ರನ್ನಿಂಗ್ನಾಗೆ ನೋಡ್ಕೋಬೇಕು. ಅದು ಮೇನ್ ಪ್ರಾಬ್ಲಮ್. ಕೆಲವು ಅದು ಕೆಳಗಡೆ ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ಯಾವಾಗಾನ ಅದು ಅಬ್ಸರ್ವ್ ಮಾಡ್ತಾ ಇರಬೇಕು. ನಾನು ಈಗ ಆಲ್ಮೋಸ್ಟ್ ರನ್ನಿಂಗ್ನಾಗ ಕಚಡ ರೋಡಲ್ಲಿ ಬಂದಾಗ ಅದನ್ನು ಯಾವಾಗಲೂ ಮರೀದೆ ಚೆಕ್ ಮಾಡ್ತಿರ್ತೀನಿ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಒಂದ್ಸರಿ ಮಂಗಳೂರು ಡ್ರಾಪ್ ಆಗಿ ಬರ್ಬೇಕಾದ್ರೆ ನಮ್ಮ ಮನೆ ಹತ್ರ ಆಗಿತ್ತು. ಬಟ್ ಅಲ್ಲಿಂದ ಏನೂ ಎಲ್ಲ ಆಗಿರಲ್ಲ, ರೋಡಲ್ಲೇನು ಮನೆ ಹತ್ರ ಆಗಿತ್ತು. ಹಾಗಾಗಿ ಅವಾಗಿಂದಟ್ಟಿ ಅನುಭವ. ಈ BS6 TTಲಿ ಮಾತ್ರ ಅಷ್ಟೇ, ಹಳೆ ಗಾಡಿಗಳಿಗೆಲ್ಲ ಮೇಲಿರುತ್ತೆ. ಅಲ್ಲಿಂದ
ಸೀದಾ ಬಂದಿದ್ದೆ ನಾವು ನೋಡ್ಬೋದು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಹತ್ರ. ದೇವಸ್ಥಾನ ಬೇರೆ ಕ್ಲೋಸ್ ಆಗಿದೆ, 2 ಗಂಟೆಗೆ ಕ್ಲೋಸ್, ಅಲ್ಲ 1 ಗಂಟೆಗೆ ಕ್ಲೋಸ್. ಬೆಳಿಗ್ಗೆ 7 ಗಂಟೆಯಿಂದ 1 ಗಂಟೆಗೆ, ಮತ್ತೆ 4 ಗಂಟೆಗೆ ಅಂತ ಓಪನ್ನ. ಸಡನ್ ಪ್ಲ್ಯಾನ್ ಗುರು, ಎಲ್ಲೆಲ್ಲಿಗೆ ಹೋಗ್ತೀವೋ ಏನು ಮಾಡ್ತೀವೋ ಅನ್ನೋ ಒಂದು ಗೊತ್ತಾಗ್ತಾ ಇಲ್ಲ. ಸಡನ್ನಾಗಿ ಬರ್ತಾ ಆಂದಿವೆ ಮೇಲ್ಕೋಟೆ ನೋಡ್ಬೇಕಂದ್ರೆ ಕರ್ಕೊಂಡು ಬಂದೆ. ಸ್ನೇಹಿತರೆ, ಈಗ ಎಲ್ಲಪ್ಪ ಇದ್ದೀವಿ ಅಂದರೆ ನೋಡ್ಬೋದು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ ನೋಡಿ, ಇಲ್ಲೊಂದು ಬಸ್ಸಲ್ಲಿ, ಕೇರಳ ಬಸ್ಸಲ್ಲಿ ಒಳಗಡೆ ಕಸ್ಟಮರ್ಸಿಗೆ ಕುಡಿಯೋಕ್ಕೆ ಇದನ್ನು ಮಾಡಿದ್ದಾರೆ ನೋಡಿ, ಕೂಲರು. ಅದೇ ಕೂಲು ಹಾಟು ನಾರ್ಮಲ್ ಬರುತ್ತಲ್ಲ ಆ ಥರದ್ದೊಂದು ಇದನ್ನ ಇಟ್ಟಿದ್ದಾರೆ. ಒಳ್ಳೆ ಅನುಕೂಲ ಆಗೋರು ಕಸ್ಟಮರ್ಗೆ, ಸಖತ್ತಾಗಿದೆ ನೋಡಿ ಅದು. ಕಸ್ಟಮರ್ ಫುಲ್ ಖುಷಿ ಆಗ್ಬಿಡ್ತಾರೆ. ನೀರಿಗೇನೆ ಭಾಳ ದುಡ್ಡು ಖರ್ಚಾಗೋದಂತ ಟ್ರಿಪ್ಪಲ್ಲಿ. ಪರ್ಚೇಸಿಂಗು ಅದಕ್ಕೆ ಅನ್ನೋದಕ್ಕಿಂತ ಜಾಸ್ತಿ ಬೇಸಿಗೆ ಟೈಮಲ್ಲಿ ಸಿಕ್ಕಾಪಟ್ಟೆ ನೀರಿಗೆ ದುಡ್ಡು ಹಾಕ್ತಾ ಇರ್ತಾರೆ. ಇದು ಒಂದು ಒಳ್ಳೆ ಚೆನ್ನಾಗಿತ್ತು ಬಸ್ಸಲ್ಲಿ. ಈ ಥರ ಮಾಡಿಬಿಟ್ರೆ ಕಸ್ಟಮರ್ ಖುಷಿ ಆಗ್ಬಿಡ್ತಾರೆ. ನೀರನ್ನ ವೇಸ್ಟ್ ಮಾಡಲ್ಲ, ಫುಲ್ ಕ್ಯಾನ್ ಖಾಲಿ ಆಗ್ಬಿಡ್ತವೆ. ಯಾಕಂದ್ರೆ ತಣ್ಣಗಿರ್ತಾವೆ, ಸಖತ್ ನೀರು ಕುಡಿದ್ಬಿಡ್ತಾರೆ. ನೋಡೋಣ ಬನ್ನಿ, ನೋಡ್ಬೋದು. ಇಲ್ಲೇ ದೇವಸ್ಥಾನ ಫೀಲ್ಡಲ್ಲಿದ್ದೀನಿ. ನಮ್ಮ ಕಸ್ಟಮರ್ದು ಏನು ಪ್ಲ್ಯಾನ್ ಇಲ್ಲ ಗುರು, ಸಡನ್ನಾಗಿ ಯಾವ್ದು ನೆನೆಸ್ಕೊಂತಾರೆ ಅದು ಹೇಳ್ಬಿಡ್ತಾರೆ. ನಾವು ಅಂದಿವೆ ನಮಗೆ ಬಿಟ್ಬಿಟ್ರೆ ಒಳ್ಳೆ ಪ್ಲೇಸ್ ಕವರ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇನ್ನೊಂದು, ಬೇಗ ಬಂದರೆ ಎಲ್ಲ ಪ್ಲೇಸ್ ಕವರ್ ಆಗುತ್ತೆ. ಲೇಟ್ ಮಾಡಿದರೆ ಯಾವ ಪ್ಲೇಸು ನೋಡೋಕ್ಕಲ್ಲ, ಸುಮ್ಮನೆ ಟೈಮ್ ಎಷ್ಟು ನೋಡ್ಬೋದು. ಈಗ ಆಲ್ರೆಡಿ ಇಲ್ಲೇ ಸಂಜೆ ಆಗ್ತಾ ಬಂತು ಹೆಚ್ಚು ಕಡಿಮೆ. ನಾವು ಮೇಲ್ಕೋಟೆ, ಆದಿಚುಂಚನಗಿರಿ ಅವೆಲ್ಲ ನೋಡ್ಕೊಂಬರೋದು. ಆದಿಚುಂಚನಗಿರಿ ಸಿಕ್ಕಾಪಟ್ಟೆ ಲೇಟ್ ಆಯಿತು, ಹಾಗಾಗಿ ಈಗ ಡೈರೆಕ್ಟ್ ಶ್ರೀರಂಗಪಟ್ಟಣಕ್ಕೆ ಬಂದೆ. ಅಲ್ಲಿಂದ ಎಲ್ಲ ದೇವಸ್ಥಾನಗಳೆಲ್ಲ ಮುಗಿಸ್ಕೊಂಬಿಟ್ಟು ಈಗ ನಾವು ಬಂದಿರೋದು ನೋಡ್ಬೋದು, ಇದ್ಯಾವುದೋ ಕಸ್ತೂರಿ ನಿವಾಸ ಅಂತೇಳಿ ಹೋಟೆಲ್ಗೆ, ರೆಸ್ಟೋರೆಂಟು. ಒಳ್ಳೆ ರೆಸ್ಟೋರೆಂಟ್ಗೆ ಹಾಕಪ್ಪ ಅಂದ್ರೆ ಕಸ್ಟಮರು, ಹಾಗಾಗಿ ಇಲ್ಲಿ ರೆಸ್ಟೋರೆಂಟ್ಗೆ ಹಾಕಿದ್ದೀನಿ. ಇದೇ ಫಸ್ಟ್ ನಾನು ನಿಲ್ಲಿಸಿರೋದು. ಸಿಕ್ಕಾಪಟ್ಟೆ ಈ ಲೈನಲ್ಲಿ ಓಡಾಡಿದ್ರು ಎಂದು ಈ ಹೋಟೆಲ್ಗೆ ಹಾಕಿರಲಿಲ್ಲ. ಇವತ್ತು ನೋಡೋಣ ಯಾವ ಥರ ಇರುತ್ತೆ ಟೇಸ್ಟ್ ಅಂತೇಳಿ. ಬನ್ನಿ ಸ್ನೇಹಿತರೆ, ನಾನು ಫೈನಲಿ ಒಂದು ಫ್ರೈಡ್ ರೈಸ್ ತಗೊಂಡಿದ್ದೆ. ನೋಡ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಕ್ವಾಂಟಿಟಿ ಕಮ್ಮಿ, ಬಟ್ ಟೇಸ್ಟ್ ಚೆನ್ನಾಗಿದೆ, ಪರವಾಗಿಲ್ಲ. ಇಲ್ಲಿ ಈಗ ಟಿಫನ್, ಇಲ್ಲಿ ಊಟ ತೊಗೊಂಡಿರೋದು, ಅದು ವೆಜ್ ಫ್ರೈಡ್ ರೈಸ್, ಊಟ ಅಲ್ಲ ಸರಿ. ಬಾಟ್ಲು ಮಾತ್ರ ಭಾಳ ಇಷ್ಟ ಆಯ್ತು ಗುರು. ಬಾಟ್ಲು ನೋಡಿ ನೀರು ತಗೊಂಡಿದ್ದೆ. ಈ ಕಲರು ಮತ್ತು ಇದು ಸ್ಟೈಲಾಗಿ ಸಖತ್ತಾಗೈತೆ. ಫೈನಲಿ ಸ್ನೇಹಿತರೆ, ಊಟ ಎಲ್ಲ ಆಯಿತು. ಈಗ ನಮ್ಮದು ಮುಂದಿನ ಪಯಣ ಇಲ್ಲೆಲ್ಲ ಲಾಡ್ಜಿಗೆ ಬಿಡ್ಬೇಕಂತ ಕಸ್ಟಮರ್ಸ್ನ. ಲಾಡ್ಜ್ ಹತ್ರ ಬಿಟ್ಟು ಇವತ್ತಿಲ್ಲೇ ಮೈಸೂರು ಸ್ಟೇ. ನಾಳೆ ಎಲ್ಲಿಗೆ ಏನು ಎಲ್ಲ ಮುಂದೆ ಹೇಳ್ತೀನಿ. ಇದು ಬಂದ್ಬಿಟ್ಟು ಎಲ್ಲಪ್ಪ ಇರೋದಂದರೆ, ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿಲ್ಲ ಆ ರೋಡಲ್ಲಿ. ಆ ರೋಡಲ್ಲೇ ಕಾವೇರಿ ಸಿಲ್ಕ್ಸ್, ತುಂಬ ಜನಕ್ಕೆ ಗೊತ್ತಿರುತ್ತೆ ಮೈಸೂರು ಕಾವೇರಿ ಸಿಲ್ಕ್ಸ್. ಅಲ್ಲೇ ಪಕ್ಕದಲ್ಲೇ ಹೋಗಿರೋ ಹೋಟ್ಲಾಗೆ ಊಟ ಮಾಡಿದ್ದು. ಇದೀಗ ಬಂದ ಸುದ್ದಿ ಸ್ನೇಹಿತರೆ. ಈಗ ಕಸ್ಟಮರ್ಸ್ ಯಾಕೆ ಆಲ್ಟ್ ಆಗೋದು ಬೇಡ, ಡೈರೆಕ್ಟ್ ಊರಿಗೆ ಹೊಡೆದ್ಬಿಡಪ್ಪ ಅಂದ್ರೆ ಒಳ್ಳೆ ಖುಷಿ ವಿಚಾರ. ಬನ್ನಿ ಬಿಟ್ಬಿಡೋಣ. ನನಗೂ ಆಲ್ಟ್ ಆಗಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೀದಾ ಈಗ ಊಟ ಬೇರೆ ಮಾಡ್ಬಿಟ್ಟಿದ್ದೀನಿ. ನೋಡೋಣ, ನೈಟ್ ಫುಲ್ ಡ್ರೈವಿಂಗ್ ಮಾಡೋಕ್ಕಾಗತ್ತಿಲ್ಲ. ಇಲ್ಲಿಂದ ಒಂದು 4 hours ಅಷ್ಟೇ. 10 ಅಂದರೆ 11, 12, 1, 2, ಒಂದು 3 ಗಂಟೆ ಅಷ್ಟೊತ್ತಿಗೆ ರೀಚ್ ಮಾಡಿಬಿಡ್ತೀನಿ. ಬನ್ನಿ ಹೊರಡೋಣ. ಫಸ್ಟ್ ಹೊಟ್ಟೆ ತುಂಬ ಊಟ ಬೇರೆ ಊಟ ಮಾಡಿಬಿಟ್ಟೆ ಈಗ. ಇಲ್ಲ ಅಂದಿದ್ರೆ ಹೇಗೆ ಹೊಡೆದ್ಬಿಡ್ತಿದ್ದೆ. ಬನ್ನಿ ನೋಡೋಣ, ಟ್ರೈ ಮಾಡೋಣ. ಅಲ್ಲದೆಲ್ಲ ಟೀ ಕುಡ್ಕೊಂಡು ಆರಾಮ. ಸ್ನೇಹಿತರೆ, ಬ್ಯಾಡ್ ನ್ಯೂಸ್, ಮತ್ತೆ ಕಸ್ಟಮರ್ ಸ್ಟೇ ಮಾಡೋಣ ಅಂತ ಆಲ್ಟ್ ಆದರು. ಕೊನೆಗೂ ಊರಿಗೆ ಹೋಗೋಕ್ಕಾಗಲಿಲ್ಲ. ನೋಡ್ಬೋದು ಮೈಸೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನೋಡಿ. ನಮ್ದು ಹೆಂಗಿರುತ್ತೆ ನೋಡ್ರಿ ಡ್ರೈವರ್ ಜೀವನ. ಮೊನ್ನೆ ಎಲ್ಲ ಫುಲ್ 41, 42 ಡಿಗ್ರಿ ಬಿಸಿಲಾಗಿರ್ತಿದ್ವಿ. ಇಂಥ ಕ್ಲೈಮೇಟ್ ನೆನೆಸ್ಕೊಂತಿದ್ವಿ. ನೋಡಿ ಇಲ್ಲಿ ನೋಡಿದ್ರೆ ಫುಲ್ಲು ಚಳಿ, ಮಳೆ. ಮನುಷ್ಯನ ಜೀವನ ಯಾವುದಕ್ಕೂ ಸೆಟ್ ಆಗಲ್ಲ ನೋಡಿ. ಯಾವ ಥರ ಮಳೆ ಬೀಳ್ತಾ ಇದೆ. ಈ ಕ್ಲೈಮೇಟ್ಗೆ ಒಳ್ಳೆ ನಿದ್ದೆ ಬರುತ್ತೆ ಸ್ನೇಹಿತರೆ. ನಿಮಗೆ ಮತ್ತೆ ಬೆಳಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್ ಸ್ನೇಹಿತರೆ. ಸಿಕ್ಕಾಪಟ್ಟೆ ಮಳೆ ಇದೆ ಮೈಸೂರಲ್ಲಿ. ಯಾರ್ಯಾರು ಇದ್ರೆ ದಯವಿಟ್ಟು ಮೈಸೂರು ಅಂತ ಒಂದು ಕಮೆಂಟ್ ಹಾಕಿ. ಯಾವ ಊರಿಗೆ ವಿಡಿಯೋ
ಯಾವ್ಯಾವ ಊರಿಂದ ವಿಡಿಯೋ ನೋಡ್ತಾ ಇದ್ರ ಅಂತಾನೆ ಗೊತ್ತಾಗಲ್ಲ. ದಯವಿಟ್ಟು ಇನ್ ಮುಂದೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರ ಹೆಸರು ಹಾಕಿ ಅಂತ ಹೇಳ್ತಾ ಬೆಳಿಗ್ಗೆ ಸಿಗ್ತೀನಿ. ರೂಮೆಲ್ಲ ಚೆಕ್ಔಟ್ ಮಾಡ್ಕೊಂಡು ನಾವು ಈಗ ಇಲ್ಲಪ್ಪ ಇದೀವಿ ಅಂದರೆ ನೋಡ್ಬೋದು. ನಂಜನಗೂಡಿಗೆ ಹೋಗೋಣ ಅಂತೇಳಿ ಕಸ್ಟಮರ್ ಹೇಳಿದ್ರು, ಹಾಗಾಗಿ ಕರ್ಕೊಂಬಂದು ಇಲ್ಲೊಂದು ಹೋಟೆಲ್ಗೆ ಟಿಫನ್ಗೆ ಹಾಕಿದ್ದೀನಿ. ಇಲ್ಲಿ ಒಂದು ನಂಜನಗೂಡು ರೋಡಲ್ಲಿ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗಾಗಿ ನೋಡ್ಬೋದು ಸರ್ವಿಸ್ ರೋಡ್ ಅಂತೂ ಹೆವಿ ಜಾಮ್ ಆಗಿದೆ ಗುರು. ನಾವು ಈ ಕಡೆಯಿಂದ ಆ ಕಡೆಗೆ ಹೋಗೋಕ್ಕೆ ಆಗಲ್ಲ ಅಷ್ಟೊಂದು. ನೋಡಿ ಎಲ್ಲಿಂದ ಎಲ್ಲಿಗೆ ಟ್ರಾಫಿಕ್ ಆಗಿದೆ. ನಾನು ಸುಮಾರು ಒಂದು 10 ನಿಮಿಷದಿಂದ ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಸಿಕ್ಕಾಬಟ್ಟೆ ಟ್ರಾಫಿಕ್ಕು. ನೋಡ್ಬೋದು ಯಾವ ಥರ ಇದೆ ಟ್ರಾಫಿಕ್ ಅಂತೇಳಿ. ಈಗ ನಾವು ಹಿಂಗೆ ಹೋಗಿ ಲೆಫ್ಟ್ ಹೋಗ್ಬೇಕು. ನೋಡೋಣ, ಗಾಡಿ ತಗೊಳಕ್ಕೆ ಆಗಲ್ಲ ಮೇನ್ ರೋಡ್ಗೆ, ಅಷ್ಟೊಂದು ಗಾಡಿಗಳು ಬರ್ತಾಯಿದೆ. ಬನ್ನಿ. ಅಂದರೆ ಫೈನಲಿ ನೋಡ್ಬೋದಲ್ಲ, ಟ್ರಾಫಿಕ್ ಎಲ್ಲ ಪಾಸ್ ಮಾಡ್ಕೊಂಡು ನಾವೀಗ ಬಂದಿರೋದು ನಂಜನಗೂಡಿಗೆ ಬಂದ್ವಿ. ಈಗ ಇಲ್ಲಿಂದ ಸೀದಾ ಈಗ ಟಿಫನ್ ಎಲ್ಲ ಮುಗಿಸ್ಕೊಂಬಿಟ್ಟು ಮತ್ತೆ ಕಸ್ಟಮರ್ಸ್ನ ದರ್ಶನಕ್ಕೆ ಕಳಿಸಿದ್ದೀನಿ. ನೋಡ್ಬೋದು ಸಿಕ್ಕಾಬಟ್ಟೆ ರಶ್ ಇದೆ, ಟ್ರಾಫಿಕ್ ನೋಡಿ, ಪಾರ್ಕಿಂಗ್ ಎಲ್ಲ ಫುಲ್ ಇದೆ. ಬನ್ನಿ ಇಲ್ಲಿಂದ ಹೋಗಿ ಫಸ್ಟ್ ಟಿಫನ್ ಮಾಡ್ಕೊಂಡು ಬರೋಣ. ಯಾಕೆ ಇವತ್ತು ಫುಲ್ ರಶ್ ಇದೆ ಗುರು. ಫೈನಲಿ ಸ್ನೇಹಿತರೆ ಟಿಫನ್ ಎಲ್ಲ ಆಯಿತು. ನೋಡ್ಬೋದು ಯಾಕೆ ಇವತ್ತು ಸಿಕ್ಕಾಬಟ್ಟೆ ರಶ್ ಇದೆ ಗುರು ನಂಜನಗೂಡು. ಹೆವಿ ರಶ್ ಇದೆ, ಏನಕ್ಕಂತ ಗೊತ್ತಿಲ್ಲ ಇವತ್ತು. ಏನಪ್ಪ ವಿಶೇಷತೆ ಅಂತಲೇ ಗೊತ್ತಾಗ್ತಿಲ್ಲ. ನಾನು ನಾರ್ಮಲ್ ಇರುತ್ತೆ ಅಂತೇಳಿ ಬಂದ್ವಿ. ನೋಡಿ ನಮ್ಮ ಗಾಡಿನ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ಕಸ್ಟಮರ್ ಬರೋದು ಇವತ್ತು ಇಲ್ಲೇ ಮಧ್ಯಾಹ್ನ ಆಗುತ್ತೆ. ನೋಡಿದ್ರೆ ನನ್ನ ಪ್ಯಾಲೇಸ್ ಇಲ್ಲ ಜೂ ನೋಡ್ಕೊಂಡು ಬಿಟ್ಬಿಡೋದು ಅಷ್ಟೇ. ಯಾಕಂದ್ರೆ ಟೈಮ್ ಆಗುತ್ತೆ, ಆಲ್ರೆಡಿ ಇಲ್ಲೇ 12 ಗಂಟೆ ಆಗ್ತಾ ಬಂತು. ಆಮೇಲೆ ಮೈಸೂರಿಗೆ ತಲುಪಕ್ಕೆ ಬೇರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಏನು. ನೋಡಿ ಸ್ನೇಹಿತರೆ, ಇಲ್ಲಿ ಪಾರ್ಕಿಂಗಿಗೆಲ್ಲ ಬಂದು RTO ಚೆಕ್ ಮಾಡ್ತದೆ ಗಾಡಿಗಳು. ಟ್ಯಾಕ್ಸ್ ಗೀಕ್ಸ್ ಏನಾದ್ರು ಡ್ಯೂ ಮಾಡಿದರೆ, ಅಂದರೆ ರೋಡ್ ಟ್ಯಾಕ್ಸ್ ಇರುತ್ತಲ್ಲ ನಮ್ಮದು ಕ್ವಾರ್ಟರ್ ಟ್ಯಾಕ್ಸ್ 3 ತಿಂಗಳದು. ಕರ್ನಾಟಕ ಗಾಡಿಗಳು ಕ್ವಾರ್ಟರ್ ಟ್ಯಾಕ್ಸ್ ಚೆಕ್ ಮಾಡ್ತಾನೆ ದೊಡ್ಡ ವೆಹಿಕಲ್ಲು. ಅದರ್ ಸ್ಟೇಟಿಗೆ ನೋಡಿ ಎಲ್ಲ ಬಸ್ ಹೋಗ್ತಿದೆ, ಬಸ್ ನಿಂತಿದೆಯಲ್ಲ ತಮಿಳ್ನಾಡಿಂದ, ಅದರದ್ದು TP ತೆಗ್ಸಿದಾರಲ್ಲ ಅಂತೇಳಿ ಚೆಕ್ ಮಾಡ್ತಾರೆ ಬಂದು ನಂಬರ್ ಹೊಡೆದು. ನಮ್ಮದು ಈ ಗಾಡಿ ಎಲ್ಲ ಚೆಕ್ ಮಾಡಿದ್ರು. ಸೊ ನೋಡ್ಬೋದು ಈಗ ಜಸ್ಟ್ ಬಂದು ಹೋದ್ರು ಗುರು. ಯಾರಾದ್ರೂ ಬಂದ್ರೆ ಪಾರ್ಕಿಂಗಲ್ಲಿ ಹುಷಾರು, ಕಟ್ಟಿದ್ದೆ ಡಾಕ್ಯುಮೆಂಟ್ಸ್ ಇದ್ರೆ ಕಟ್ಕೊಂಬಂದ್ಬಿಡಿ. ಸ್ನೇಹಿತರೆ ಬಂದಿದ್ದಾರೆ, RTO ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲೇ ಪಾರ್ಕಿಂಗ್ಗೆ ಬಂದ್ಬಿಟ್ಟಿದ್ದಾರೆ. ನಂಜನಗೂಡಿದ್ದ ಸೀದಾ ನಾವು ಬಂದಿದ್ದೆ ಎಲ್ಲಿಗಪ್ಪ ಅಂದರೆ ನೋಡ್ಬೋದು. ಈಗ ಇಲ್ಲಿ ಮೈಸೂರಿಗೆ ಪ್ಯಾಲೇಸ್ಗೆ ಹೊರಟಿದ್ದೆ. ಇಲ್ಲೇ ಊಟಕ್ಕೆ ಹಾಕೋಣ ಅಂತೇಳಿ ಸೈಡ್ ಊಟಕ್ಕೆ ಹಾಕಿದ್ದೀನಿ. ಎಲ್ಲಿ ಅಂದರೆ ಬನ್ನಿ ತೋರಿಸ್ತೀನಿ ನೋಡಿ, ಹಳ್ಳಿ ಮನೆ ಹೋಟ್ಲಿಗೆ ಬನ್ನಿ. ಫಸ್ಟ್ ಹೋಗಿ ನೋಡಿ, ಇದೇ ಹೋಟ್ಲಿಗೆ ಹಾಕಿರೋದು, ಹಳ್ಳಿ ಮನೆ ಹೋಟೆಲ್ಗೆ. ಸೊ ಬನ್ನಿ ಈಗ ಫಸ್ಟ್ ಹೋಗಿ ಇಲ್ಲಿಂದ ಊಟ ಮುಗಿಸ್ಕೊಂಬರೋಣ. ಕಸ್ಟಮರ್ ಆಲ್ರೆಡಿ ಹೋಗಿದ್ದಾರೆ. ಇಲ್ಲಂತೂ ಹೆವಿ ವೆಹಿಕಲ್ ಓಡಾಡ್ತಾ ಇದ್ರು. ಇಲ್ಲೇ ಹಾಕೋಣ ಅಂದ್ಕೊಂಡೆ, ಅಲ್ಲಿ ನಿಲ್ಸಿ ಸಡನ್ನಾಗಿ ಹೇಳಿದ್ರು ಕಸ್ಟಮರು, ಹಾಗಾಗಿ ಅಲ್ಲಿ ಮುಂದಕ್ಕೆ ಹೋಗಿ ನಿಲ್ಸಿದ್ದೆ ನೋಡಿ. ಕಸ್ಟಮರ್ ನೋಡಿದ್ರೆ ಫುಲ್ಲು ರಶ್ ಇದೆ ಹೋಟ್ಲು. ತುಂಬ ಹೊತ್ತು ಕಾದ್ಮೇಲೆ ಜಾಗ ಸಿಕ್ತದ್ರು ಕೂರಕ್ಕೆ. ಸಿಕ್ಕಾಬಟ್ಟೆ ಜನ, ಇಲ್ಲಿ ಬರೀ ಹೆವಿ ಫ್ಯಾಮಿಲಿ ಬರ್ತಾ ಇರ್ತಾರೆ ಈ ಹೋಟ್ಲಿಗೆ. ಹಳ್ಳಿ ಮನೆ ಹೋಟೆಲ್ ಇದು. ಸಿಂಗಲ್ ಡ್ರೈವರ್ ಬಂದು ಊಟಕ್ಕೆ ಕೂರ್ಬೇಕಂದ್ರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ನೋಡ್ಬೋದು ನಮ್ಮ ಎದುರುಗಡೆ ಒಬ್ರು ಡ್ರೈವರ್ ಸಿಕ್ಕರು, ಅಣ್ಣ ತಮಿಳ್ನಾಡಿನವರು. ಪಾಪ ಅವರು ಒಂದು ಗೂಡ್ಸ್ ಗಾಡಿ ತಗೊಂಬಂದಿದ್ರು, ಅವರು ಸುಮ್ಮನೆ ನಿಂತ್ಕೊಂಡಿದ್ರು. ಸೊ ಹಾಗಾಗಿ ಮಾತಾಡಿಸ್ತೆ, ಡ್ರೈವರ್ ಅಂದಮೇಲೆ ಗೊತ್ತಾಗುತ್ತೆ ಡ್ರೈವರ್ ಯಾರು ಕಸ್ಟಮರ್ ಯಾರು ಅಂತೇಳಿ. ಸೊ ಅಣ್ಣ ನಾನು ಡ್ರೈವರ್ ಅಂದರು. ಸೊ ಹಾಗಾಗಿ ಇಬ್ಬರು ಅಣ್ಣ ನಾನು ಈಗ ಒಂದು 2 ಸೀಟ್ರದ್ದು ಒಂದು ಟೇಬಲ್ ಹಿಡ್ಕೊಂಡು ಕೂತ್ಕೊಂಡಿದ್ದೀವಿ. ನೋಡೋಣ ಈಗ ಫೈನಲಿ ಮಿಲ್ಸ್ ಹೇಳಿದ್ದೀವಿ ನೋಡಿ. ಇದು ಹಳ್ಳಿ ಮನೆ ಹೋಟೆಲ್ ರೂಫಿಂಗಲ್ಲಿ ಯಾವ ಥರ ಮಾಡಿದ್ದಾರೆ, ಸಖತ್ತಾಗಿದೆ ಗುರು. ಒಂಥರ ಓಲ್ಡ್ ಸ್ಟೈಲಾಗೆ ನೈಟ್ ನೋಡ್ಬೇಕು, ಸಖತ್ತಾಗಿ ಕಾಣುತ್ತೆ. ಮೊನ್ನೆ ಲಾಸ್ಟ್ ಟೈಮ್ ಊಟಿಗೆ ಹೋಗಿ ಬಂದಾಗ ಇಲ್ಲಿ ಹೋಟೆಲಲ್ಲಿ ನಿಲ್ಲಿಸಿದ್ದೆ, ನೈಟ್ ಮಾತ್ರ ಸಖತ್ತಾಗಿ ಕಾಣೋದು ನೋಡಿ. ಫೈನಲಿ ನಮ್ದು ಊಟ ಆರ್ಡ್ರ್ ಹೇಳಿ ಒಂದು ಅರ್ಧ ಗಂಟೆ ಆಯ್ತು, ಇನ್ನೂ ಕೊಟ್ಟಿಲ್ಲ.
ಫೈನಲಿ ನೋಡ್ಬೋದು, ನಾವು ಈಗ ಮುದ್ದೆ ಊಟ ಆರ್ಡ್ರ್ ಮಾಡಿದ್ದೆ. ನೋಡ್ಬೋದು ಮುದ್ದೆ ಊಟ ಹೇಳಿದ್ದೆ, ಬಂದಿದೆ ಮುದ್ದೆ ಊಟ ಚೆನ್ನಾಗಿರುತ್ತೆ ಗುರು. ಇಲ್ಲಿ ಮುದ್ದೆ ಮಂಡ್ಯ ಸ್ಟೈಲ ಸಖತ್ತಾಗಿರುತ್ತೆ ಮುದ್ದೆ ಮಾತ್ರ. ಪ್ಯೂರ್ ರಾಗಿಲಿ ಮಾಡ್ತಾರೆ. ಬನ್ನಿ ಊಟ ಮಾಡೋಣ. ಒಂದು 15-20 ಜನ ಅದರ ಸಪ್ಲೈಯರ್ಸು, ಒಬ್ಬರು ನೆಟ್ಟ ಸಪ್ಲೈ ಮಾಡೋಂಗಿಲ್ಲ. ಕೇಳಿ ಒಂದೊಂದು ಒಂದೊಂದು ಗಂಟೆ ಆದಮೇಲೆ ತಂದು ಕೊಡ್ತಾರೆ. ಕೊನೆಗೆ ಊಟ ಮಾಡಿ ಬಂದಿದ್ದೆ. ಕಸ್ಟಮರೇ ಬೇಗ ಊಟ ಮಾಡಿಬಿಟ್ಟಿದ್ದಾರೆ, ನಂದೇ ವೆಯ್ಟ್ ಮಾಡ್ತಿದ್ದಾರೆ ಪಾಪ. ಏನು ಮಾಡೋಕ್ಕಲ್ಲ, ಸಪ್ಲೈ ಪ್ರಾಬ್ಲಮ್ ಆಯಿತು. ಬನ್ನಿ ಈಗ ಇಲ್ಲಿದ್ದ ಸೀದಾ ಇದಕ್ಕೂ ಅದು ಮೈಸೂರು ಪ್ಯಾಲೇಸ್ಗೆ. ಊಟ ಮಾತ್ರ ಒಳ್ಳೆ ಊಟ ಆಯ್ತು, ಮುದ್ದೆ ಊಟ. ಬಟ್ ಏನು ಮಾಡ್ತಾರೆ, ಕೊಟ್ಟಿದ್ದೆ ಬಲು ಲೇಟ್ ಮಾಡಿಬಿಟ್ರೆ ಅವ್ರ ಹುಡುಗರು. ಚೆನ್ನಾಗಿತ್ತು ಮುದ್ದೆ ಊಟ ಅದೆಲ್ಲ. ಅಲ್ಲಿಂದ ಸೀದಾ ನಾವು ಬಂದಿದ್ದು ನೋಡ್ಬೋದು. ಈಗ ಮೈಸೂರು ಪ್ಯಾಲೇಸಿಗೆ ಬಂದೆ. ಮೈಸೂರು ಪ್ಯಾಲೇಸ್ ಹತ್ರ ಕಸ್ಟಮರ್ಸ್ನ ಇಲ್ಲೇ ಎಂಟ್ರೆನ್ಸ್ ಮುಂದ್ಗಡೆನೇ ಇಳಿಸ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಪಾರ್ಕಿಂಗ್ ಫುಲ್ ಜಾಮ್ ಆಗಿತ್ತು, ಮುಂದೆಗಡೆ ಪಾರ್ಕಿಂಗ್ ಹೋಗೋಕ್ಕೆ. ಹಾಗಾಗಿ ಇಲ್ಲೇ ಇಳಿಸ್ಕೊಂಬಿಡೋಣ ಕಸ್ಟಮರ್ಸ್ನ ಅಂತೇಳಿ ಇಲ್ಲೇ ಇಳಿಸ್ತಾ ಇದ್ದೀನಿ. ನೋಡ್ಬೋದು ಹಿಂದೆ ಒಬ್ಬ ಅಣ್ಣ ಸುಮ್ಮನೆ ಆರು ನೋಡಿತದ ನನ್ನ ಹಿಂದೆ ಬಂದ್ಬಿಟ್ಟು, ಜಾಗ ಇದ್ದರೂ ಹೋಗ್ತಾ ಇಲ್ಲ ನೋಡಿ. ಪಾರ್ಕಿಂಗಲ್ಲಿ ಒಂದು ಟಿ ಗಾಡಿ ಯಾವ ಥರ ಇದೆ, ಪೇಂಟಿಂಗ್ ಮಾತ್ರ ಸಖತ್ತ ಮಾಡಿಸಿದ್ದಾರೆ ಗುರು. ಪೇಂಟು ಇದು ಯಾವುದು ತಮಿಳ್ನಾಡಿನ ಗಾಡಿ, ಒಂಥರ ಕಲರ್ ಮಾತ್ರ ಸಖತ್ ಇಷ್ಟ ಆಯಿತು. ಈ ಕಡೆ ಪ್ಯಾಲೇಸಲ್ಲಿ ಪಾರ್ಕಿಂಗಲ್ಲಿ ಬಾತ್ರೂಮ್ ಇದೆಯಲ್ಲ, ಆ ಕಡೆ ಸೈಡಲ್ಲಿ ಬರೇ ಟಿ ಗಾಡಿಗಳು. ಕೇರಳದ ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಗಾಡಿಗಳು ಇರ್ತಾವಿಲ್ಲ ಅಂತ. ಡಿಫ್ರೆಂಟ್ ಟಿ ಟಿಗಳು ನೋಡ್ಬೋದು ನೀವು ಪ್ಯಾಲೇಸಿಗೆ ಬಂದರೆ. ನೋಡಿ ಬರೇ ಟಿ ಗಾಡಿಗಳು ಇಲ್ಲೆಲ್ಲ ಪಾರ್ಕಿಂಗ್ನಾಗಿರೋದು. ನಂಜನಗೂಡಿಗೆ ಬಂದ ಮಾತ್ರ ಈ ನಂಜನಗೂಡು ಟೂತ್ ಪೌಡ್ರನ್ನ ಮಿಸ್ ಮಾಡಲ್ಲ, ತಗೊಂಡು ಹೋಗ್ತಾ ಇರ್ತೀನಿ. ಮನೇಲಿ ತುಂಬ ಕೇಳ್ತಾ ಇರ್ತಾರೆ. ಇದು ನಮ್ಮ ಕಡೆ ಮುಂಚೆಲ್ಲ ಸಖತ್ ಸಪ್ಲೈ ಇತ್ತು. ನಾವು ಚಿಕ್ಕವರಾದಾಗಂತೂ ಸಿಕ್ಕಾಬಟ್ಟೆ ಯೂಸ್ ಮಾಡ್ತಿದ್ದೆ ಗುರು ಈ ನಂಜನಗೂಡು ಎಲ್ಪುಡಿನ. ಹೆವಿ ಫೇಮಸ್, ಸಖತ್ ಟೇಸ್ಟ್ ಇರೋದು ಅಲ್ಲುಜ್ಜಕ್ಕೆ ಮಾತ್ರ. ಈಗ ಒಂದು ಸ್ವಲ್ಪ ಮರಳು ಥರ ಬರುತ್ತೆ. ಮುಂಚೆ ಎಲ್ಲ ಪೌಡ್ರು ಸಖತ್ತಾಗಿರೋದು. ಅಲ್ಲುಜ್ಜಕ್ಕೆ ಮಾತ್ರ ಸಖತ್ ಟೇಸ್ಟಿಯಾಗಿರೋದು. ನಾವಂತೂ ಸಿಕ್ಕಾಬಟ್ಟೆ ಯೂಸ್ ಮಾಡ್ತೀವಿ ಚಿಕ್ಕವರಿದ್ದಾಗ. ಅಲ್ಲಿಂದ ಸೀದಾ ಮೈಸೂರು ಪ್ಯಾಲೇಸ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಪಯಣ ಕಾರ್ ಮ್ಯೂಸಿಯಮ್ಗೆ. ನೋಡ್ಬೋದು ವಿಂಟೇಜ್ ಕಾರ್ದು ಮ್ಯೂಸಿಯಮ್ ಇದು. ಇಲ್ಲೇ ಇದು ಬಂದ್ಬಿಟ್ಟು ಇಲ್ಲೇ ಮೇನ್ ರೋಡಲ್ಲೇ ಬರುತ್ತೆ. ಯಾವುದೋ ಮೈಸೂರು ಬೆಂಗಳೂರು ಹೈವೇ ಪಕ್ಕದಾಗೇನೆ. ಇದಕ್ಕೆ ಕಸ್ಟಮರ್ ಇದೊಂದು ನೋಡೋಣ ಅಂತ ಹೇಳಿದರು. ಹಾಗಾಗಿ ಇನ್ನೂ ಟೈಮ್ ಇತ್ತಲ್ಲ ಅಂತೇಳಿ ಕರ್ಕೊಂಬಂದಿದ್ದೀನಿ. ಈಗ ಇದು ಲಾಸ್ಟ್ ಪ್ಲೇಸ್ ತೋರಿಸ್ಕೊಂಬಿಟ್ಟು ಈಗ ಡೈರೆಕ್ಟು ಹೇಗೆ ಬಂದಿದ್ವು ಅದೇ ಥರನೇ ನಾವು ಅದೇ ರೋಡಲ್ಲೇ ವಾಪಸ್ ಊರಿಗೆ ಹೋಗೋದು. ನೋಡ್ಬೋದು ಈಗ ಆಲ್ರೆಡಿ ಸಂಜೆ ಆಗ್ತಾ ಬಂತು. ಇಲ್ಲೇ ಕಸ್ಟಮರ್ಸ್ನೆಲ್ಲ ಇಳಿಸ್ತಾ ಇದ್ದೀನಿ. ಎಂಟ್ರೆನ್ಸಲ್ಲಿ ಇಳಿಸ್ಬಿಟ್ಟು ಈಗ ಇದನ್ನು ಮುಗಿಸ್ಕೊಂಬಿಟ್ಟು ಸೀದಾ ಡೈರೆಕ್ಟ್ ಊರಿಗೆ ಹೋಗೋದೆ. ಬನ್ನಿ ಈಗ ಇಲ್ಲಿಂದ ಕಸ್ಟಮರ್ಸ್ ಇಳಿಸ್ತಿದ್ದೀನಿ. ಪಾರ್ಕಿಂಗ್ ಹೋಗಿ ಗಾಡಿ ಹಾಕ್ಬಿಟ್ಟು ಒಂದು 5 ನಿಮಿಷ ರೆಸ್ಟ್ ಮಾಡೋಣ. ಇನ್ನೇನು ಇವತ್ತು 2 ದಿನದ ಟ್ರಿಪ್ ಮುಗೀತು, ಡೈರೆಕ್ಟ್ ಊರಿಗೆ ಹೋಗೋದೇ. ನೋಡ್ಬೋದು ಹೆವಿ ಜನ ಬರ್ತಾರೆ ಗುರು ಇಲ್ಲ ಅಂತೂ. ವೀಕೆಂಡ್ ಅಂತೂ ಹೆವಿ ಫುಲ್ಲು ರಶ್ ಇರುತ್ತೆ ನೋಡ್ಬೋದು. ಈಗ ನಾವು ನಾರ್ಮಲ್ ಡೇಸ್ ಬಂದಿರೋದು ಅಷ್ಟೊಂದು ಜನ ಏನಿಲ್ಲ, ಬಟ್ ವೀಕೆಂಡ್ ಬಂದ್ರೆ ಮಾತ್ರ ಸಿಕ್ಕಾಪಟ್ಟಿರುತ್ತೆ. ನೋಡ್ಬೋದು ಟಾಯ್ಲೆಟ್ ರೂಮ್ಗೆಲ್ಲ ಇದು ಯಾವ ಥರ ಮಾಡಿದ್ರು ಅಂತೇಳಿ ಕಾರಿಂದು. ಇದೊಂದು ಸ್ವಲ್ಪ ಆಗ್ಬಿಟ್ರೆ ಮುಗಿತು ಗುರು ರೋಡು. ನೋಡ್ಬೋದು ಇದು ಬಂದ್ಬಿಟ್ಟು ಯಾವುದೋ ತುರುವೇಕೆರೆಗೆ ಹೋಗೋ ರೋಡು. ಇಲ್ಲೊಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಏನೋ ಮುಗಿದ್ಬಿಟ್ರೆ ಕೆಲಸ ಮುಗೀತು, ಕಂಪ್ಲೀಟ್ ಆಗುತ್ತೆ ಹೈವೇ. ಇದೊಂದು ಮೋಸ್ಟ್ ಡೇಂಜರಸ್ ಇತ್ತು ರೋಡು. ಈಗ ಇದನ್ನೇ ರೆಡಿ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಈಗ ಅದೊಂದು ಸ್ವಲ್ಪ ಆಗಿಬಿಟ್ರೆ ರೋಡು ಫೈನ್ ಆಗಿರುತ್ತೆ ನಮ್ಮ ಚಳ್ಳಕೆರೆಗೆ ಹೋಗೋಕ್ಕೆ. ಚೆನ್ನಾಗಿದೆ ರೋಡ್ ಮಾತ್ರ. ಇನ್ನೊಂದು ಆದಷ್ಟು ಬೇಗ ಮುಗಿಸ್ತದ್ರೆ, ಬೇಗ ಮಾಡ್ತಿದ್ರು. ನಾನು ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಇರಲಿಲ್ಲ. ನೋಡ್ಬೋದು ಇದೊಂದು 200 ಮೀಟ್ರ್ ಏನೋ ಆಗಿಬಿಟ್ರೆ ಚೆನ್ನಾಗಿದೆ ರೋಡ್. ಅಲ್ಲೇದಲ್ಲೇ ಒಂದು 2 ಹತ್ರ ಆಗಿಬಿಟ್ರೆ ಟಾಪ್ ಆಗಿರುತ್ತೆ. ಇದೊಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಮಳೆಗಾಲದಲ್ಲಿ ಲಾಂಗ್ ದೊಡ್ಡ ವೆಹಿಕಲ್ಗೆ ಒಂದು ಸ್ವಲ್ಪ ಕಷ್ಟ. ಯಾಕಂದರೆ ನೋಡ್ಬೋದು ಲೆಫ್ಟ್ ಸೈಡಲ್ಲೇ ಯಾವ ಥರ ಇದೆ ಹಳ್ಳ ಎಲ್ಲ. ನೋಡಿ ಮಳೆ ಬಂದು ತಗ್ಗು ಗುಂಡಿ ಯಾವುದಂತಲೇ ಗೊತ್ತಾಗಲ್ಲ. ಇನ್ನೊಂದು ಸ್ವಲ್ಪ ದಿನಗಳು ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಆಗುತ್ತೆ, ಟಾಪ್ ಆಗಿರುತ್ತೆ. ಮುಂದೆ ಈ ರೋಡೆಲ್ಲ ನೋಡ್ಬೋದು ಸಖತ್ತಾಗಿರುತ್ತೆ. ಈಗ ಸ್ನೇಹಿತರೆ ಫೈನಲಿ ಕಸ್ಟಮರ್ಸ್ನ ಡ್ರಾಪ್ ಮಾಡಿ ಈಗ ವಾಪಸ್ ಹೋಗ್ತಾ ಇದ್ದೀನಿ. ಈಗ ಟೈಮ್ ಎಷ್ಟಪ್ಪ ಅಂದರೆ ಆಲ್ರೆಡಿ ಆಯಿತು 1:45 ಆಯಿತು ನೈಟ್. ಈಗ ಹೋಗ್ಬಿಟ್ಟು ಡೈರೆಕ್ಟ್ ಪ್ಯಾಚ್ಗಳದೆ. ಮತ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿದರೆ ಮುಂದೆ ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಈ ಟ್ರಿಪ್ಪಲ್ಲಿ ಏನಂತ ಇರಲಿಲ್ಲ, ಹಾಗಾಗಿ ಏನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ.
ಸ್ವಲ್ಪ ಜೋಶಿರೋ ಟ್ರಿಪ್ಪಲ್ಲಿ ಕ್ಲೀನಾಗಿ ನೆಕ್ಸ್ಟ್ ಒಳ್ಳೆ ವಿಡಿಯೋ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.